ಕೊಡಗು ಜಿಲ್ಲೆಯ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಭುಗಿಲೆದ್ದಿದ್ದ ವಸ್ತ್ರ ಸಂಹಿತೆಯ ಪ್ರಕರಣ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ದೇವಾಲಯ ಸಮಿತಿಯವರು ಮತ್ತೊಂದು ತಿಂಗಳ ಕಾಲಾವಕಾಶ ಕೇಳಿದ್ರಿಂದ ಯಥಾಸ್ಥಿತಿಯನ್ನು ಮುಂದುವರಿಸೋದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ವಿವಾದ ಕೊಡಗಿನಲ್ಲಿ ಹೊತ್ತಿಕೊಂಡಿದ್ದ ವಸ್ತ್ರ ಸಂಹಿತೆ ವಿವಾದದ ಕಿಡಿ ಇನ್ನೂ ಆರಿಲ್ಲ. ಮಹಾಮೃತ್ಯುಂಜಯ ದೇವಾಲಯದ ಉಡುಗೆ ಸಮರ ಸುಖಾಂತ್ಯ ಕಂಡಿಲ್ಲ. ದೇವಾಲಯದ ಸಮಿತಿ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಕೊಡಗಿನಲ್ಲಿ ಮುಂದುವರಿದ ವಸ್ತ್ರ ಸಮರ, ಸುಖಾಂತ್ಯ ಕಾಣದ ವಸ್ತ್ರ ಸಂಹಿತೆ ವಿವಾದ. ಕೊಡಗು ಜಿಲ್ಲೆಯ ಕಟ್ಟೆಮಾಡು ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿವಾದ ಧಗಧಗಿಸಿತ್ತು. ದೇವಾಲಯಕ್ಕೆ ಕೊಡವರ ಸಾಂಪ್ರದಾಯಿಕ ಉಡುಪು ಧರಿಸಿ ಬಂದಿದ್ದ ಕೆಲ ಭಕ್ತರನ್ನ ದೇವಾಲಯದ ಸಮಿತಿಯವರು ತಡೆದಿದ್ರು. ಬಳಿಕ ಕೊಡವ ಹಾಗೂ ಅರೆ ಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಉಂಟಾಗಿತ್ತು. ಪರಿಣಾಮ ದೇವಾಲಯದ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸಲು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಶಾಂತಿ ಸಭೆಯನ್ನ ಕರೆದಿದ್ರು. ಈ ವೇಳೆ ದೇವಾಲಯದ ಸಮಿತಿಯವರು ಒಂದು ನಿರ್ಧಾರಕ್ಕೆ ಬರೋದಾಗಿ 1 ವಾರಗಳ ಕಾಲಾವಕಾಶ ಕೇಳಿಕೊಂಡಿದ್ರು. ನಿನ್ನೆಗೆ ಆ ಸಮಯಾವಕಾಶ ಮುಗಿದಿದೆ. ಆದರೆ ಮಹಾಮೃತ್ಯುಂಜಯ ದೇವಾಲಯ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ನಿನ್ನೆ ದೇವಾಲಯದ ಸಮಿತಿಯವರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮತ್ತೆ 1 ತಿಂಗಳ ಕಾಲಾವಕಾಶ ಕೇಳಿದ್ದಾರೆ. ಫೆಬ್ರವರಿ 10ನೇ ತಾರೀಕು ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರಿಸುವುದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೆಲವು ಸದಸ್ಯರುಗಳು ಬಂದಿದ್ದಾರೆ. ಅವರು ಏನು ಮನವಿ ಮಾಡ್ಕೊಂಡಿದ್ದಾರೆ ಅಂದರೆ, ಈಗ ಅಷ್ಟು ಕಡಿಮೆ ಕಾಲಾವಕಾಶಗಳಲ್ಲಿ ಅವರಿಗೆ ಒಂದು ಸರ್ವಸಮ್ಮತಿ ಅಂದ್ರೆ ಏನಾದರೂ ತೀರ್ಮಾನ ತಗೊಂಡಕ್ಕೆ ಆಗಿರಲಿಲ್ಲ. ಅವರು 1 ತಿಂಗಳಕ್ಕೆ ಸಮಯ ಇನ್ನೂ ಕೇಳಿದ್ದಾರೆ ಅಂತ. ಸೊ ಈಗ 10th ಫೆಬ್ರವರಿವರೆಗೆ ಅವರು ಕೇಳ್ತಾರಂತ. ನಮಗೆ ಸಮಯ ಕೊಡಿ, ಎಲ್ಲರಿಗೆ ನಾವು ಸೇರಿ ಎಲ್ಲರೂ ಅಭಿಪ್ರಾಯ ಪಡ್ಕೊಂಡು ಸರ್ವಸಮ್ಮತಿದಿಂದ ಏನಾದರೂ ಸೂಕ್ತವಾದಂಥ ಒಂದು ನಿರ್ಣಯ ತಗೊಳ್ತೀವಿ. ಇನ್ನು ಕಳೆದ 1 ವಾರದಿಂದ ಕಟ್ಟೆಮಾಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಅದನ್ನ ದೇವಾಲಯಕ್ಕೆ ಮಾತ್ರ ಸೀಮಿತ ಮಾಡುವಂತೆ ಚರ್ಚೆ ನಡೆಸಲಾಗ್ತಾ ಇದೆ. ಅತ್ತ ಸಾಂಪ್ರದಾಯಿಕ ಉಡುಪಿಗೆ ವಿರೋಧಿಸಿದ್ದನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕೊಡವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಇದು ಸಂಪ್ರದಾಯಬದ್ಧವಾಗಿ ಮುಂದಿನ ಕಾಲದಿಂದಲೇ ಉಡುಪನ್ನು ಉಟ್ಕೊಂಡು ಹೋಗುವಂಥದ್ದು. ಇದಕ್ಕೆ ಯಾರು ತಡೆ ಮಾಡಬಾರ್ದು. ಈ ಒಂದು ವಿವೇಚನೆ ಅವರಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ. ಇದು ಆಗಬಾರ್ದು. ಇದು ಏನೆಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅವರವರ ಉಡುಪಿಗೆ ಒಂದು ಮಾನ್ಯತೆ ಮಹತ್ವ ಇದೆ, ಇಲ್ಲಿಯೂ ಅದು ಆಗಬೇಕು. ಅದೇನೇ ಇರಲಿ, ಈ ವಸ್ತ್ರ ಸಂಹಿತೆ 2 ಜನಾಂಗಗಳ ನಡುವೆ ಕಂದಕ ಸೃಷ್ಟಿಸಿದಂತೂ ಸತ್ಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಭುಗಿಲೆದ್ದಿದ್ದ ವಸ್ತ್ರ ಸಂಹಿತೆಯ ಪ್ರಕರಣ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ದೇವಾಲಯ ಸಮಿತಿಯವರು ಮತ್ತೊಂದು ತಿಂಗಳ ಕಾಲಾವಕಾಶ ಕೇಳಿದ್ರಿಂದ ಯಥಾಸ್ಥಿತಿಯನ್ನು ಮುಂದುವರಿಸೋದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ವಿವಾದ ಕೊಡಗಿನಲ್ಲಿ ಹೊತ್ತಿಕೊಂಡಿದ್ದ ವಸ್ತ್ರ ಸಂಹಿತೆ ವಿವಾದದ ಕಿಡಿ ಇನ್ನೂ ಆರಿಲ್ಲ. ಮಹಾಮೃತ್ಯುಂಜಯ ದೇವಾಲಯದ ಉಡುಗೆ ಸಮರ ಸುಖಾಂತ್ಯ ಕಂಡಿಲ್ಲ. ದೇವಾಲಯದ ಸಮಿತಿ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಕೊಡಗಿನಲ್ಲಿ ಮುಂದುವರಿದ ವಸ್ತ್ರ ಸಮರ, ಸುಖಾಂತ್ಯ ಕಾಣದ ವಸ್ತ್ರ ಸಂಹಿತೆ ವಿವಾದ. ಕೊಡಗು ಜಿಲ್ಲೆಯ ಕಟ್ಟೆಮಾಡು ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿವಾದ ಧಗಧಗಿಸಿತ್ತು. ದೇವಾಲಯಕ್ಕೆ ಕೊಡವರ ಸಾಂಪ್ರದಾಯಿಕ ಉಡುಪು ಧರಿಸಿ ಬಂದಿದ್ದ ಕೆಲ ಭಕ್ತರನ್ನ ದೇವಾಲಯದ ಸಮಿತಿಯವರು ತಡೆದಿದ್ರು. ಬಳಿಕ ಕೊಡವ ಹಾಗೂ ಅರೆ ಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಉಂಟಾಗಿತ್ತು. ಪರಿಣಾಮ ದೇವಾಲಯದ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸಲು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಶಾಂತಿ ಸಭೆಯನ್ನ ಕರೆದಿದ್ರು. ಈ ವೇಳೆ ದೇವಾಲಯದ ಸಮಿತಿಯವರು ಒಂದು ನಿರ್ಧಾರಕ್ಕೆ ಬರೋದಾಗಿ 1 ವಾರಗಳ ಕಾಲಾವಕಾಶ ಕೇಳಿಕೊಂಡಿದ್ರು. ನಿನ್ನೆಗೆ ಆ ಸಮಯಾವಕಾಶ ಮುಗಿದಿದೆ. ಆದರೆ ಮಹಾಮೃತ್ಯುಂಜಯ ದೇವಾಲಯ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ನಿನ್ನೆ ದೇವಾಲಯದ ಸಮಿತಿಯವರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮತ್ತೆ 1 ತಿಂಗಳ ಕಾಲಾವಕಾಶ ಕೇಳಿದ್ದಾರೆ. ಫೆಬ್ರವರಿ 10ನೇ ತಾರೀಕು ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರಿಸುವುದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ದೇವಸ್ಥಾನ ಆಡಳಿತ ಮಂಡಳಿಯಿಂದ
ಕೆಲವು ಸದಸ್ಯರುಗಳು ಬಂದಿದ್ದಾರೆ. ಅವರು ಏನು ಮನವಿ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ಅಷ್ಟು ಕಡಿಮೆ ಕಾಲಾವಕಾಶಗಳಲ್ಲಿ ಅವರಿಗೆ ಒಂದು ಸರ್ವಸಮ್ಮತಿಯಿಂದ ಏನಾದರೂ ತೀರ್ಮಾನ ತಗೊಂಡಕ್ಕೆ ಆಗಿರಲಿಲ್ಲ. ಅವರು ಒಂದು ತಿಂಗಳಕ್ಕೆ ಸಮಯ ಇನ್ನೂ ಕೇಳಿದ್ದಾರೆ ಅಂತ. ಸೊ ಈಗ 10th ಫೆಬ್ರವರಿವರೆಗೆ ಅವರು ಕೇಳ್ತಾರಂತ. ನಮಗೆ ಸಮಯ ಕೊಡಿ, ಎಲ್ಲರಿಗೆ ನಾವು ಸೇರಿ ಎಲ್ಲರೂ ಅಭಿಪ್ರಾಯ ಪಡ್ಕೊಂಡು ಸರ್ವಸಮ್ಮತಿಯಿಂದ ಏನಾದರೂ ಸೂಕ್ತವಾದಂಥ ಒಂದು ನಿರ್ಣಯ ತಗೊಳ್ತೀವಿ. ಇನ್ನು ಕಳೆದ ಒಂದು ವಾರದಿಂದ ಕಟ್ಟೇಮಾಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಅದನ್ನ ದೇವಾಲಯಕ್ಕೆ ಮಾತ್ರ ಸೀಮಿತ ಮಾಡುವಂತೆ ಚರ್ಚೆ ನಡೆಸಲಾಗ್ತಾ ಇದೆ. ಅತ್ತ ಸಾಂಪ್ರದಾಯಿಕ ಉಡುಪಿಗೆ ವಿರೋಧಿಸಿದ್ದನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕೊಡವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಇದು ಸಂಪ್ರದಾಯಬದ್ಧವಾಗಿ ಮುಂದಿನ ಕಾಲದಿಂದಲೇ ಉಡುಪನ್ನು ಉಟ್ಕೊಂಡು ಹೋಗುವಂಥದ್ದು. ಇದಕ್ಕೆ ಯಾರು ತಡೆ ಮಾಡಬಾರ್ದು. ಈ ಒಂದು ವಿವೇಚನೆ ಅವರಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ. ಇದು ಆಗಬಾರ್ದು. ಇದು ಏನೆಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅವರವರ ಉಡುಪಿಗೆ ಒಂದು ಮಾನ್ಯತೆ ಮಹತ್ವ ಇದೆ, ಇಲ್ಲಿಯೂ ಅದು ಆಗಬೇಕು. ಅದೇನೇ ಇರಲಿ, ಈ ವಸ್ತ್ರ ಸಂಹಿತೆ ಎರಡೂ ಜನಾಂಗಗಳ ನಡುವೆ ಕಂದಕ ಸೃಷ್ಟಿಸಿದಂತೂ ಸತ್ಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಭುಗಿಲೆದ್ದಿದ್ದ ವಸ್ತ್ರ ಸಂಹಿತೆಯ ಪ್ರಕರಣ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣವೇ ಕಾಣ್ತಾ ಇಲ್ಲ. ದೇವಾಲಯ ಸಮಿತಿಯವರು ಮತ್ತೊಂದು ತಿಂಗಳ ಕಾಲಾವಕಾಶ ಕೇಳಿದ್ರಿಂದ ಯಥಾಸ್ಥಿತಿಯನ್ನು ಮುಂದುವರಿಸೋದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ವಿವಾದ ಕೊಡಗಿನಲ್ಲಿ ಹೊತ್ತಿಕೊಂಡಿದ್ದ ವಸ್ತ್ರ ಸಂಹಿತೆ ವಿವಾದದ ಕಿಡಿ ಇನ್ನೂ ಆರಿಲ್ಲ. ಮಹಾಮೃತ್ಯುಂಜಯ ದೇವಾಲಯದ ಉಡುಗೆ ಸಮರ ಸುಖಾಂತ್ಯ ಕಂಡಿಲ್ಲ. ದೇವಾಲಯದ ಸಮಿತಿ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಕೊಡಗಿನಲ್ಲಿ ಮುಂದುವರಿದ ವಸ್ತ್ರ ಸಮರ, ಸುಖಾಂತ್ಯ ಕಾಣದ ವಸ್ತ್ರ ಸಂಹಿತೆ ವಿವಾದ. ಕೊಡಗು ಜಿಲ್ಲೆಯ ಕಟ್ಟೇಮಾಡು ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ವಿವಾದ ಧಗಧಗಿಸಿತ್ತು. ದೇವಾಲಯಕ್ಕೆ ಕೊಡವರ ಸಾಂಪ್ರದಾಯಿಕ ಉಡುಪು ಧರಿಸಿ ಬಂದಿದ್ದ ಕೆಲ ಭಕ್ತರನ್ನ ದೇವಾಲಯದ ಸಮಿತಿಯವರು ತಡೆದಿದ್ರು. ಬಳಿಕ ಕೊಡವ ಹಾಗೂ ಅರೆ ಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಉಂಟಾಗಿತ್ತು. ಪರಿಣಾಮ ದೇವಾಲಯದ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಎರಡು ಸಮುದಾಯಗಳ ನಡುವೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸಲು ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಶಾಂತಿ ಸಭೆಯನ್ನ ಕರೆದಿದ್ರು. ಈ ವೇಳೆ ದೇವಾಲಯದ ಸಮಿತಿಯವರು ಒಂದು ನಿರ್ಧಾರಕ್ಕೆ ಬರೋದಾಗಿ 1 ವಾರಗಳ ಕಾಲಾವಕಾಶ ಕೇಳಿಕೊಂಡಿದ್ರು. ನಿನ್ನೆಗೆ ಆ ಸಮಯಾವಕಾಶ ಮುಗಿದಿದೆ. ಆದರೆ ಮಹಾಮೃತ್ಯುಂಜಯ ದೇವಾಲಯ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ನಿನ್ನೆ ದೇವಾಲಯದ ಸಮಿತಿಯವರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮತ್ತೆ 1 ತಿಂಗಳ ಕಾಲಾವಕಾಶ ಕೇಳಿದ್ದಾರೆ. ಫೆಬ್ರವರಿ 10ನೇ ತಾರೀಕು ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರಿಸುವುದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ದೇವಸ್ಥಾನ ಆಡಳಿತ ಮಂಡಳಿಯಿಂದ ಕೆಲವು ಸದಸ್ಯರುಗಳು ಬಂದಿದ್ದಾರೆ. ಅವರು ಏನು ಮನವಿ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ಅಷ್ಟು ಕಡಿಮೆ ಕಾಲಾವಕಾಶಗಳಲ್ಲಿ ಅವರಿಗೆ ಒಂದು ಸರ್ವಸಮ್ಮತಿಯಿಂದ ಏನಾದರೂ ತೀರ್ಮಾನ ತಗೊಂಡಕ್ಕೆ ಆಗಿರಲಿಲ್ಲ. ಅವರು ಒಂದು ತಿಂಗಳಕ್ಕೆ ಸಮಯ ಇನ್ನೂ ಕೇಳಿದ್ದಾರೆ ಅಂತ. ಸೊ ಈಗ 10th ಫೆಬ್ರವರಿವರೆಗೆ ಅವರು ಕೇಳ್ತಾರಂತ. ನಮಗೆ ಸಮಯ ಕೊಡಿ, ಎಲ್ಲರಿಗೆ ನಾವು ಸೇರಿ ಎಲ್ಲರೂ ಅಭಿಪ್ರಾಯ ಪಡ್ಕೊಂಡು ಸರ್ವಸಮ್ಮತಿಯಿಂದ ಏನಾದರೂ ಸೂಕ್ತವಾದಂಥ ಒಂದು ನಿರ್ಣಯ ತಗೊಳ್ತೀವಿ. ಇನ್ನು ಕಳೆದ ಒಂದು ವಾರದಿಂದ ಕಟ್ಟೇಮಾಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಅದನ್ನ ದೇವಾಲಯಕ್ಕೆ ಮಾತ್ರ ಸೀಮಿತ ಮಾಡುವಂತೆ ಚರ್ಚೆ ನಡೆಸಲಾಗ್ತಾ ಇದೆ. ಅತ್ತ ಸಾಂಪ್ರದಾಯಿಕ ಉಡುಪಿಗೆ ವಿರೋಧಿಸಿದ್ದನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕೊಡವರು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಇದು ಸಂಪ್ರದಾಯಬದ್ಧವಾಗಿ ಮುಂದಿನ ಕಾಲದಿಂದಲೇ ಉಡುಪನ್ನು ಉಟ್ಕೊಂಡು ಹೋಗುವಂಥದ್ದು. ಇದಕ್ಕೆ ಯಾರು ತಡೆ ಮಾಡಬಾರ್ದು. ಈ ಒಂದು ವಿವೇಚನೆ ಅವರಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ. ಇದು ಆಗಬಾರ್ದು. ಇದು ಏನೆಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಹೇಗೆ ಅವರವರ ಉಡುಪಿಗೆ ಒಂದು ಮಾನ್ಯತೆ ಮಹತ್ವ ಇದೆ, ಇಲ್ಲಿಯೂ ಅದು ಆಗಬೇಕು. ಅದೇನೇ ಇರಲಿ, ಈ ವಸ್ತ್ರ ಸಂಹಿತೆ ಎರಡೂ ಜನಾಂಗಗಳ ನಡುವೆ ಕಂದಕ ಸೃಷ್ಟಿಸಿದಂತೂ ಸತ್ಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.